ಶ್ರೀ ಸಿದ್ಧಾರೂಢ ಕಥಾಮೃತ ಅಧ್ಯಾಯ 8. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧರೂಢಾಯ ನಮಃ. ಛಂದ. ಹಲವು ಶಾಸ್ತ್ರಗಳೋದಿ ಪಾಂಡಿತ್ಯವನ್ನು ಗಳಿಸಿದೊಡಾಗದು ಸಲೆ ಸ್ವರೂಪವನಾವಗಂ ಲಕ್ಷಿಸುತ್ತ ಬ್ರಹ್ಮವು ಒಲಿಯುವುದು. ಸುಲಭದಿಂ ಸರ್ವದೊಳು ಏಕಾತ್ಮತೆಯು ಯಾವನು ಕಾಣ್ಬನು ಒಲಿಯುತ ಸಿದ್ಧಾರೂಢ್ಯರ್ಗೆ ಬಹು ವಿನಯದಿಂ ನಮಿಪೆನು. ಶ್ರೀ ಸಿದ್ಧಾರೂಢ ಭಗವಂತನು ಭಕ್ತರಿಗೆ ಬಹು ಕೃಪಾವಂತನಾಗಿರುವನು ಮತ್ತು ಅಭಕ್ತರ ಅಜ್ಞಾನ ವೃತ್ತಿಯನ್ನು ಕ್ಷಣಾರ್ಧದಲ್ಲೇ ಬಿಡಿಸುವನು. ಅಂಥವರನ್ನು ಭಕ್ತಿ ಪಂಥಕ್ಕೆ ಹಚ್ಚಿ ಎಲ್ಲಾ ಭೇದವಾರ್ತೆಯನ್ನು ಪರಿಹರಿಸಿ ಅಭೇದದೊಳಗೆ ಮತಿ ನಿಲ್ಲುವಂತೆ ಮಾಡುವನು. ಹಿಂದಿನ ಅಧ್ಯಾಯದೊಳಗೆ ಹೇಳಿತ್ತಲ್ಲ, ಬ್ರಾಹ್ಮಣನನ್ನು ಪಂಚಾಕ್ಷರಿ ಉಪದೇಶದಿಂದ ನಿರೋಗಿಯನ್ನಾಗಿ ಮಾಡಿದರು. ಅಲ್ಲಿಂದ ಸಿದ್ಧರು ಕೇದಾರಘಟ್ಟಕ್ಕೆ ಹೋಗಿ ಕೇದಾರೇಶ್ವರ ಲಿಂಗವನ್ನು ಕಂಡು ಅನಂತರ ಜಂಗಮವಾಡಿಗೆ ಬಂದರು. ಆಮೇಲೆ ಮಣಿಕರ್ಣಿಕಾ ದೇವಾಲಯವನ್ನು ಕಂಡು ಅನ್ನಪೂರ್ಣ ದೇವಸ್ಥಾನದಲ್ಲಿ ದೇವಿಯ ದರ್ಶನ ತಕ್ಕೊಂಡು ಮುಂದೆ ಸುರಭಾಂಡಲಿಂಗ ಗ್ರಹಕ್ಕೆ ಹೋಗಿ ಅಲ್ಲಿ ದರ್ಶನ ತಕ್ಕೊಂಡರು. ಅನಂತರ ಬ್ರಹ್ಮಘಾಟದಿಂದ ನದಿಗೆ ಇಳಿದು ಗಂಗಾಜಲದಲ್ಲಿ ಆಚಮನ ಮಾಡಿ ದಶಾಶ್ವಮೇಧ ಘಟ್ಟಕ್ಕೆ ಬಂದು ದೇವಾಲಯದಲ್ಲಿ ಕೂತುಕೊಂಡರು. ಅಲ್ಲಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರಲ್ಲ, ಪ್ರಜಾಪತಿಯು ಈ ಸ್ಥಾನದಲ್ಲಿ 10 ಅಶ್ವಮೇಧಗಳನ್ನು ಮಾಡಿದ್ದನು ಎಂದು ಈ ಘಟ್ಟಕ್ಕೆ ಹೀಗೆ ಹೆಸರು ಬಂದಿರುತ್ತದೆ. ಸರ್ವ ಪ್ರಜೋತ್ಪತ್ತಿಗೆ ನಾನೇ ಅಧಿಷ್ಠಾನನಿರುವುದರಿಂದ ಪ್ರಜಾಪತಿಗೆ ನಾನು ಭಿನ್ನನಲ್ಲ. ಅನ್ಯ ವೃತ್ತಿಗಳ ಶಮನಾರ್ಥವಾಗಿ ಈ ಪ್ರಕಾರ ಸರ್ವಾತ್ಮಕ ಚಿಂತನೆಯನ್ನು ಮಾಡುತ್ತಾ ಅಲ್ಲಿ ಸಿದ್ಧರು ಕುಳಿತಿದ್ದರು. ಆ ಸಮಯದಲ್ಲಿ ಅಲ್ಲಿ ಮಹಾದೇವ ಶಾಸ್ತ್ರಿಯು ತನ್ನ 56 ಜನ ಶಿಷ್ಯವೃಂದ ತಕ್ಕೊಂಡು ಅವರ ಶಿಕ್ಷಣಾರ್ಥ ಬಂದನು. ಆಗ ಮಹಾದೇವ ಶಾಸ್ತ್ರಿಯು ತನ್ನ ಶಿಷ್ಯರನ್ನು ಕುರಿತು ನ್ಯಾಯಶಾಸ್ತ್ರವನ್ನು ಉಪದೇಶಿಸುತ್ತಿದ್ದದ್ದೇನೆಂದರೆ, ಸೂತ್ರ ದ್ರವ್ಯ ಗುಣಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಭಾವಃ ಸಪ್ತ ಪದಾರ್ಥ ತತ್ರ ದ್ರವ್ಯಾಣಿ ಪೃಥಿವ್ಯಾಪ್ತೇಜೋ ವಾಯಾವಕಾಶ ಕಾಲಾದಿಗಾತ್ಮ ಮನಾಂಸಿ ನವೈವ ರೂಪಾದಿ ಚತುರ್ವಿಂಶತಿಗುಣಾಃ ಉತ್ಕ್ಷೇಪಣಾದಿ ಪಂಚಕರ್ಮಾಣಿ ಸಾಮಾನ್ಯಂ ದ್ವಿವಿಧಂ ವಿಶೇಷಸ್ತ್ವನಂತಾವಿವ ಸಮವಾಯಸ್ತೇಕವಿವ ಅಭಾವಶ್ಚತುರ್ವಿಧಃ ತತ್ರ ಗಂಧವತಿ ಪೃಥ್ವಿ ಸಾದ್ವಿವಿಧಾ ನಿತ್ಯಾನಿತ್ಯಾ ಚ ನಿತ್ಯ ಪರಮಾಣುರೂಪ ಅನಿತ್ಯ ಕಾರ್ಯರೂಪ ಪುನಸ್ತ್ರಿವಿಧ ಶರೀರೇಂದ್ರಿಯ ವಿಷಯಭೇದಾತ್ ಶರೀರ ಮಸ್ಮದಾದೀನಾಂ ಇಂದ್ರಿಯಂ ಗಂಧಗ್ರಾಹಕಂ ಘ್ರಾಣಂ ನಾಸಾಗ್ರವರ್ತಿ ವಿಷಯೋನ್ಮೃತ್ಪಾಷಣಾದಿ. ಈ ಪ್ರಕಾರ ಮಹಾದೇವ ಶಾಸ್ತ್ರಿಯು ತನ್ನ ಶಿಷ್ಯರಿಗೆ ನ್ಯಾಯಶಾಸ್ತ್ರ ಬೋಧಿಸುತ್ತಿರುವಾಗ ಜಗನ್ನಾಥ ಭಟ್ಟನೆಂಬುವವನು ತನ್ನ 72 ಜನ ಶಿಷ್ಯರನ್ನು ಕೂಡಿಕೊಂಡು ಬಂದನು. ಈತನು ಗೌತಮೋಕ್ತ ನ್ಯಾಯವನ್ನು ತನ್ನ ಶಿಷ್ಯರಿಗೆ ಬೋಧಿಸುತ್ತಿರುವಾಗ ಪ್ರಮಾಣ, ಪ್ರಮೇಯ, ಸಂಶಯ, ಪ್ರಯೋಜನ, ದೃಷ್ಟಾಂತ, ಸಿದ್ಧಾಂತ, ಅವಯವ, ತರ್ಕ, ನಿರ್ಣಯ, ವಾದ, ಜಲ್ಪ, ವಿತಂಡ, ಹೇತ್ವಾಭಾಸ, ಛಲ, ಜಾತಿ, ನಿಗ್ರಹ, ಸ್ಥಾನಗಳೆಂಬ 16 ಪದಾರ್ಥಗಳಿರುವವು ಎಂದು ಹೇಳುತ್ತಿದ್ದನು. ಜಗನ್ನಾಥ ಭಟ್ಟನು ಹೀಗಂದದ್ದು ಕೇಳಿದ ಕೂಡಲೇ ಮಹಾದೇವ ಶಾಸ್ತ್ರಿಯು ಸಪ್ತೈವ ಪದಾರ್ಥಃ ಎಂದು ಕೂಗಿದನು. ಅದಕ್ಕೆ ಜಗನ್ನಾಥ ಭಟ್ಟನು ನನು 16 ಪದಾರ್ಥಃ ತತ್ವಜ್ಞಾನಾನ್ನಿಶ್ರೇಯಸಾಧಿಗಮ ಇತಿ ನ್ಯಾಯಶಾಸ್ತ್ರ ನಿರೂಪಿತೆ ತಸ್ಮಾತ್ ತಥಾ ಸಪ್ತೈವ ಇತಿ ದೃಷ್ಟೇ ಸತಿ ಅನ್ನಲು ಮಹಾದೇವ ಶಾಸ್ತ್ರಿಯು ನೀನು 16 ಪದಾರ್ಥಗಳೆಂದೆನ್ನನ್ನುವಿಯೋ ಅವು ನಮ್ಮ 7 ಪದಾರ್ಥಗಳಲ್ಲಿ ಅಂತರ್ಭಾವವಾಗಿರುವವು ಎಂದಂದನು. ಈ ಪ್ರಕಾರ ಅವರೊಳಗೆ ವಾದವಾಗುವಾಗ ಅವಧೂತರು ಅಂದುಕೊಂಡದ್ದೇನೆಂದರೆ, ಇವರು ಅನಿತ್ಯ ವಸ್ತುಗಳ ವಿಚಾರವನ್ನು ಮಾಡುತ್ತಲಿದ್ದಾರೆ. ಇದರಲ್ಲೇ ಅವರು
ಆಯುಷ್ಯವನ್ನೆಲ್ಲ ವೆಚ್ಚ ಮಾಡಿದರೆ ಇವರಿಗೆ ನಿತ್ಯ ವಸ್ತು ಎಂದೂ ಸಿಗಲಾರದು. ಹೇಗೆ ಮಾಡಬೇಕು? ಈಗ ಈ ಜನರ ವೃತ್ತಿಯನ್ನು ನಿತ್ಯ ವಸ್ತು ವಿಚಾರಕ್ಕೆ ಹಚ್ಚಬೇಕು. ಈ ಪ್ರಕಾರ ಚಿಂತಿಸಿ ಸಿದ್ಧರು ಅವರನ್ನು ಕುರಿತು ಅಂದದ್ದು, ಹೇ ಸುಮತಿಗಳಾದ ಪಂಡಿತರೇ, ನೀವು ದ್ರವ್ಯ ಗುಣಾದಿಗಳ ವಿಚಾರ ಮಾಡುವಾಗೆ ನೀವು ಅವುಗಳ ರೂಪವೇ ಆಗುತ್ತೀರೋ ಅವುಗಳಿಗೆ ಭಿನ್ನವಾಗುತ್ತೀರೋ? ನೀವು ತದ್ರೂಪವಾಗುತ್ತೀರೆಂಬುವುದು ಅನುಚಿತವು. ಯಾಕೆಂದರೆ ದ್ರವ್ಯ ಗುಣಾದಿಗಳು ಜಡವಾಗಿದ್ದು ನೀವು ಚೇತನರಾಗುವಿರಿ. ಆದ್ದರಿಂದ ನಿಮ್ಮ ಚೇತನ ವ್ಯಕ್ತಿ ಅವುಗಳಿಗೆ ಭಿನ್ನವಿರುವುದು. ನೀವು ಜಡಕ್ಕೆ ಭಿನ್ನವಾಗಿ ಚೇತನವಾಗಿರುವಾಗೇ ಬ್ರಹ್ಮ ಚೈತನ್ಯಕ್ಕೆ ಅಭಿನ್ನವಾಗಿರುವಿರಿ. ಇಲ್ಲದಿದ್ದರೆ ಏಕಮೇವ ಎಂಬ ಶ್ರುತಿಗೆ ವಿರುದ್ಧವಾಗಿರುವುದು. ಈ ಅಭೇದವು ಜ್ಞಾನಕಾಲದಲ್ಲಿ ಮಾತ್ರ ಇರುವುದು ಎಂದು ನೀವು ಹೇಳುವಿರಾದರೆ ಬ್ರಹ್ಮದ ಸ್ವತಃ ಸಿದ್ಧತ್ವವು ಹೋದಿತು. ಆದ್ದರಿಂದ ಈ ಅಭೇದವು ನಿರಂತರವೆನ್ನಬೇಕು. ಇದನ್ನು ಕೇಳಿ ಪಂಡಿತರು, ಕರ್ಮೋಪಾಸನೆಯ ಸಹಾಯದಿಂದ ಜ್ಞಾನವು ಮೋಕ್ಷ ಕೊಡುವುದು ಎಂದು ನುಡಿದರು. ಅದಕ್ಕೆ ಸಿದ್ಧರು ಉತ್ತರ ಕೊಟ್ಟಿದ್ದೇನೆಂದರೆ, ಜ್ಞಾನದೇವತು ಕೈವಲ್ಯಂ ಎಂದಿರುವ ಶ್ರುತಿವಚನದಲ್ಲಿ ಏವಂ ಪದದಿಂದ ಜ್ಞಾನವು ಅಸಹಾಯವಾಗಿ ಮೋಕ್ಷಕ್ಕೆ ಕಾರಣವೆಂದಂತಾಯಿತು. ಮತ್ತು ಈ ವಾಕ್ಯದೊಳಗಿನ ತು ಪದದಿಂದ ಜಡ ಸಾಧನಗಳೆಲ್ಲವೂ ವ್ಯಾವರ್ತನವಾದವು. ಸಿದ್ಧಾಂತ ಹೀಗದಲ್ಲ. ಜ್ಞಾನ ಒಂದರಿಂದಲೇ ಕೈವಲ್ಯವು ಪ್ರಾಪ್ತಿಯಾಗುವುದು. ಸಿದ್ಧ ಸದ್ಗುರುಗಳ ಈ ವಚನವನ್ನು ಕೇಳಿ ಈತನು ಪೂರ್ಣ ಬ್ರಹ್ಮನಿಷ್ಠನಿರುವನು. ಶ್ರೀ ವಿಶ್ವೇಶ್ವರನ ಕೃಪೆಯಿಂದ ಈತನಿಗೆ ಅನುಭವ ದೃಢವಾಗಿದೆ ಎಂದು ಶಾಸ್ತ್ರಿಗಳು ಅಂದುಕೊಂಡು ಇವರ ಕೂಡ ತಮ್ಮ ತರ್ಕ ನಡೆಯಲಾರದೆಂದು ತಿಳಿದು ಸಿದ್ಧರ ಮುಂದೆ ಕೈಜೋಡಿಸಿ ನಿಂತು, ನಮ್ಮದು ಶಬ್ದಜ್ಞಾನ ಮಾತ್ರವು, ನಾವು ಅನುಭವ ಫಲವನ್ನು ಇನ್ನೂವರೆಗೆ ಸವಿಯಲಿಲ್ಲ ಎಂದು ನಿರಾಭಿಮಾನದಿಂದ ನುಡಿಯಲು ಅವರನ್ನು ಕುರಿತು ಸಿದ್ಧಾರೂಢರು, ಇದು ತಾರಕೋಪದೇಶ ಸ್ಥಾನವು. ಆದ್ದರಿಂದ ಇಲ್ಲಿ ಎಲ್ಲಾ ಶಾಸ್ತ್ರಾರ್ಥವನ್ನು ತಾರಕೋಪದೇಶದಲ್ಲಿ ಸಮನ್ವಯಿಸಬೇಕು. ಭಿನ್ನಾನ್ವಯವನ್ನು ಪಂಡಿತ ಜನರು ಮಾಡಬಾರದು. ವೇದಗಳ ಕರ್ತನಾದ ಪರಶಿವನದು ಈ ಪ್ರಕಾರ ಅಭಿಪ್ರಾಯವಿರುವುದು ಎಂದನ್ನಲು ಆ ಶಾಸ್ತ್ರಿಗಳು ಸಿದ್ಧರಿಗೆ ನಮಸ್ಕರಿಸಿ ತಮ್ಮ ಶಿಷ್ಯರ ಕೂಡ ಹೊರಟು ಹೋದರು. ಇಬ್ಬರೂ ಶಾಸ್ತ್ರಿಗಳು ಹೋದ ತರುವಾಯ ಅವರೊಳಗಿನ 3 ಮಂದಿ ಶಿಷ್ಯರು ತಿರುಗಿ ಬಂದು ಸಿದ್ಧರನ್ನು ಕುರಿತು, ನೀವು ಬ್ರಹ್ಮೋಪದೇಶ ಮಾಡುವಂಥದ್ದು ನಮ್ಮ ಮನಸ್ಸಿಗೆ ಬರುವುದಿಲ್ಲ. ಯಾಕೆಂದರೆ ಅಪ್ರತ್ಯಕ್ಷ ಅಶ್ರುತ ವಾಕ್ಯಗಳಿಂದ ಮನದ ಅಭಾವವಾಗುತ್ತದೆ, ಹೊರತು ಸದ್ಭಾವವು ಉಂಟಾಗಲಾರದು ಎಂದು ಅಂದದ್ದು ಕೇಳಿ ಸದ್ಗುರುಗಳು ದಯಾವಂತರಾಗಿ ಅಂದದ್ದೇನೆಂದರೆ, ಲಯವಾಗುವುದೆಂಬುದು ಯಾವುದು? ಜ್ಞಾನವೋ ಮನಸ್ಸೋ? ಜ್ಞಾನವಾದರೆ ಎಂದೂ ಲಯವಾಗುವುದಿಲ್ಲ. ಯಾಕೆಂದರೆ ನೀವು ಅರಿತು ಜ್ಞಾನದ ಲಯವಾಗಿದೆ ಅನ್ನುವಾಗ ಜ್ಞಾನದ ಸದ್ಭಾವ ಪ್ರತಿಪಾದನ ಮಾಡಿದಂತಾಗುವುದು. ಇದನ್ನು ಕೇಳಿ ಆ ಶಿಷ್ಯರೆನ್ನುತ್ತಾರೆ, ನೀವು ಹೇಳುವುದು ಬಡವನು ತಾನು ರಾಜನೆಂದಂತೆ ಆಗುವುದು. ಇದಕ್ಕೆ ಯತಿವರ್ಯರು ಅನ್ನುತ್ತಾರೆ, ನಿಮ್ಮ ಅಂಬೋಣವು ಪಿತ್ತರೋಗಗ್ರಸ್ತನಾದ ರಾಜನು ತಾನು ತಳವಾರನೆಂದಂತೆ ಆಗುವುದು. ಈ ಪ್ರಕಾರದ್ದು ನಿಮ್ಮ ಭ್ರಾಂತಿ ದಶೆಯೂ ಇರುವುದು. ಆಗ ಶಿಷ್ಯರು, ನಿಮ್ಮದೊಂದು ದಶ ನಮ್ಮದೊಂದು ದಶ ಎಂದನ್ನಲು ಸಿದ್ಧರು, ಇಬ್ಬರ ದಶಾ ವಿಶೇಷಣವೂ ಇಲ್ಲದೆ ಆ ಆತ್ಮನು ನಿರ್ವಿಶೇಷನಾಗಿರುವನು. ಹೇಗೆ ಕತ್ತಲಿರಲಿ ಬೆಳಕಿರಲಿ ಎರಡಕ್ಕೂ ಅಲಿಪ್ತವಾಗಿ ಆಕಾಶವಿರುವುದೋ ಹಾಗೆ ಆತ್ಮನು ನಿರ್ಮಲನಾಗಿರುವನು ಎಂದು ನುಡಿದರು. ಅದಕ್ಕೆ ಆ ಶಿಷ್ಯ ಜನರು, ಇದರ ಅನುಭವ ನಮಗೆ ಬರುವುದಿಲ್ಲವಲ್ಲ. ವಿದ್ಯಾ ಪಾಂಡಿತ್ಯದಿಂದ ಅನುಭವವು ಚಿತ್ತಕ್ಕೆ ಯಾಕೆ ಬರಲಾರದು ಎಂದು ಕೇಳಲು ಸಿದ್ಧರು, ವಿದ್ಯಾ ಪಾಂಡಿತ್ಯ ಅಭಿಮಾನಕ್ಕೆ ಕಾರಣವಾಗುತ್ತದೆ. ಪಂಡಿತರು ವಿದ್ಯಾಮದದಿಂದ ಮುಂದಿನ ಜನ್ಮಕ್ಕೆ ಬ್ರಹ್ಮರಾಕ್ಷಸರಾಗಿ ಹುಟ್ಟುವರು ಎಂದು ಪ್ರತ್ಯುತ್ತರ ಕೊಟ್ಟರು. ಆಗ ಆ ಶಿಷ್ಯ ಜನರು,
ಅತ್ಯಂತ ಭಯಭೀತರಾಗಿ, ಹಾಗಾದರೆ ನಾವು ನ್ಯಾಯಾದಿ ಶಾಸ್ತ್ರಗಳ ಅಧ್ಯಯನವನ್ನು ಬಿಟ್ಟು ಬಿಟ್ಟು ನಿಮ್ಮ ಪಾದಕ್ಕೆ ಶರಣು ಹೊಂದುವೆವು. ಶರಣು ಬಂದವರಿಗೆ ನಿಮ್ಮ ಆಶೀರ್ವಾದದಿಂದ ಶೀಘ್ರ ಬ್ರಹ್ಮ ಪ್ರಾಪ್ತಿಯಾಗಬೇಕು ಅನ್ನಲು ಚಿತ್ತದಲ್ಲಿ ಶುದ್ಧ ಭಾವ ಇತ್ತೆಂದರೆ ಈಶ ಕೃಪೆಯಿಂದ ಹಾಗೆಯೇ ಆಗಲಿ ಎಂದು ಮಹಾತ್ಮರು ಆಶೀರ್ವಾದವನ್ನು ಪಾಲಿಸಿದರು. ಆ ಬಳಿಕ ಸಿದ್ಧರು ಅಹಲ್ಯಾಘಟ್ಟಕ್ಕೆ ಬಂದು ಅಲ್ಲಿ ಕ್ಷಣ ಹೊತ್ತು ವಿಶ್ರಮಿಸಿಕೊಂಡು ತರುವಾಯ ನಾರದ ಘಟ್ಟವನ್ನು ನೋಡಿ ಮುಂದೆ ಚೌಸತ್ತಿ ಘಟ್ಟ ನೋಡಿಕೊಂಡು ಪಾಂಡೇಶ್ವರ ಘಟ್ಟವನ್ನು ಕಂಡರು. ಮಹಾಸ್ಮಶಾನ ಘಟ್ಟಕ್ಕೆ ಸಿದ್ಧರು ಹೋಗಿ ಅಲ್ಲಿ ಶಿವಾಲಯದೊಳಗೆ ಮೂರ್ತಿಯನ್ನು ಕಂಡು ಅನಂತರ ಯಕ್ಷರಾಜ ಘಟ್ಟವನ್ನು ನೋಡಿ ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಕ್ಕೊಂಡರು. ಬಳಿಕ ನಂಗಾ ಘಟ್ಟಕ್ಕೆ ಹೋಗಿ ಕೂತಿರುವಾಗ ಒಬ್ಬ ನಂಗಾ ಸನ್ಯಾಸಿಯು ಬಂದು ಸಿದ್ಧಾರೂಢರನ್ನು ಕಂಡು, ವಸ್ತ್ರಧಾರಣ ಮಾಡುವವರಿಗೆ ಚಿಂತೆ ಹೊರತು ಸುಖವಿಲ್ಲ. ನೀವು ಸಾಧುಗಳಿರುತ್ತಾ ಯಾತಕ್ಕೆ ವ್ಯರ್ಥವಾಗಿ ವಸ್ತ್ರಧಾರಣ ಮಾಡುತ್ತೀರಿ ಎಂದು ಕೇಳಲು ಸಿದ್ಧರು, ಪರಿಧಾನ ವರ್ಜಿತರಾದ ನಿಮಗೆ ಇಂದ್ರಿಯ ವಿಷಯ ಸಂಯೋಗದಿಂದ ದುಃಖವು ಪ್ರಾಪ್ತವಾಗುತ್ತದೋ ಇಲ್ಲವೋ ಎಂದು ಕೇಳಿದರು. ಇದನ್ನು ಕೇಳಿ ಆ ನಂಗಾ ಸನ್ಯಾಸಿಯು, ಪ್ರಾರಬ್ಧ ಯೋಗದಿಂದ ವ್ಯವಹಾರ ಕಾಲದಲ್ಲಿ ಆದ ದುಃಖವನ್ನು ಸಹನತೆಯಿಂದ ಪರಿಹರಿಸಿಕೊಳ್ಳುತ್ತೇವೆ ಅಂದದ್ದಕ್ಕೆ ಅವಧೂತರು, ಹಾಗಾದರೆ ಸಹನತೆಯು ಸಾಧನವಾಯಿತು. ಇದರ ಹೊರತು ವಸ್ತ್ರಗಳ ವರ್ಜಾವರ್ಜನವು ಸುಖದ ಸಾಧನವಾಗಲಾರದು ಎಂದು ನುಡಿಯಲು ಆ ನಂಗಾನು ಮೂದಿವಾನ ದಿಲ್ಶಿಯಾನ ಹೀಗಂದು ಹೊರಟು ಹೋದನು. ಅವಧೂತರಾದರೋ ಅಲ್ಲಿಂದ ಹೊರಟು ವ್ಯಾಸಕಾಶಿಯಾದ ರಾಮನಗರಕ್ಕೆ ಬಂದು ಕೆರೆ ದಂಡೆಯ ಮೇಲೆ ಕೂತರು. ಅಲ್ಲಿ ಕ್ಷಣ ಹೊತ್ತು ವಿಶ್ರಾಂತಿ ತಕ್ಕೊಂಡು ಗಿರಿಜಾದೇವಿಯ ಮಂದಿರಕ್ಕೆ ಹೋಗಿ ಕೂತಿರುವಾಗ ದೇವಿಯ ಪೂಜಾರಿಯು ಅಲ್ಲಿಗೆ ಬಂದನು. ಆತನು ಸಿದ್ಧಾರೂಢರನ್ನು ನೋಡಿ, ಅತಿಥಿಗೆ ಅನೇಕ ದಿವಸಗಳಿಂದ ಊಟವಾಗಲಿಲ್ಲವೆಂಬಂತೆ ತೋರುತ್ತದೆ, ಇವನ ಹೊಟ್ಟೆಯು ಬೆನ್ನಿಗೆ ಹೋಗಿ ಹತ್ತಿದೆ ಎಂದದ್ದು ಕೇಳಿ ಸಿದ್ಧಮುನಿಗಳು ಚಿಂತಿಸುತ್ತಾರೆ. ಪೂರ್ವದಲ್ಲಿ ವ್ಯಾಸಮುನಿಯು 3 ದಿನ ಕಾಶಿಯೊಳಗೆ ಉಪವಾಸ ಇದ್ದನು ಎಂದು ಕಾಶಿಯನ್ನು ತುಚ್ಛ ಮಾಡಿದಾಗ ವಿಶ್ವೇಶ್ವರನು ಆತನಿಗೆ ಕಾಶಿ ಬಾಹಿರನಾಗೆಂದು ಶಾಪಿಸಿದ್ದನು. ಹಾಗೆಯೇ ನನಗೀಗ ಆಯಿತು. ನನಗಾದರೂ ಈ 3 ದಿನ ಕಾಶಿಯೊಳಗೆ ಉಪವಾಸವಾಯಿತು. ಈಗ ಕಾಶಿಯ ಹೊರಗೆ ಬಂದಾಗ ಪ್ರಾರಬ್ಧ ಪರಿಚಾರಕನು ಏನು ತಂದು ಪೂರೈಸುವನೋ ನೋಡೋಣ. ಅಷ್ಟರಲ್ಲಿ ಆ ಪೂಜಾರಿಯು ಬಂದು, ಎಲೈ ಅತಿಥಿಯೇ, ನೀನು ಯಾವನಿರುವಿ ಎಂದು ಕೇಳಲು ಸಿದ್ಧರು, ನಿನ್ನನ್ನು ನೀನು ತಿಳಿದರೆ ಏನಾಗುವಿಯೋ ಅದೇ ನಾನು ಆಗಿದ್ದೇನೆ ಎಂದು ನುಡಿದರು. ಆಗ ಪೂಜಾರಿಯು, ಹಾಗಾದರೆ ನೀನು ಊಟ ಮಾಡುವಿಯೋ ಎಂದು ಕೇಳಲು ಸಿದ್ಧರು, ನೀನು ಉಣ್ಣುತ್ತೀಯಾದರೆ ನನಗೂ ಗ್ರಾಹ್ಯವದೆ ಎಂದು ಅನ್ನಲು ಪೂಜಾರಿಯು ತನ್ನ ಮನೆಗೆ ಬರಲಿಕ್ಕೆ ಪ್ರಾರ್ಥಿಸಿದನು. ಆಗ ಸಿದ್ಧರು, ಮನೆಗೆ ಕರೆದುಕೊಂಡು ಹೋಗಿ ಅತಿಥಿಗೆ ಊಟ ಹಾಕುವುದಕ್ಕಿಂತ ಅವನಿದ್ದಲ್ಲಿಗೆ ತಂದುಕೊಟ್ಟರೆ ಮಹತ್ಪುಣ್ಯವು ಎಂದು ಹೇಳಲು ಪೂಜಾರಿಯು ಮನೆಗೆ ಹೋಗಿ ಷಡ್ರಸ ಅನ್ನ ತೆಗೆದುಕೊಂಡು ಬಂದನು. ಬಳಿಕ ಇಬ್ಬರೂ ಕೂತುಕೊಂಡು ಯಥೇಷ್ಟ ಭೋಜನ ಮಾಡಿದರು. ಅದಲ್ಲದೆ ಇತರ ಅತಿಥಿಗಳಿಗೆ ಸಹ ಕೊಟ್ಟರು. ಅಲ್ಲಿಂದ ಸಿದ್ಧಯತಿಗಳು ಪಂಚಕ್ರೋಶ ಯಾತ್ರಾ ಮಾಡಲಿಕ್ಕೆ ಹೊರಟರು. ಪ್ರಥಮ ದಿವಸ ಜನಕರಾಯನು ಸ್ಥಾಪಿಸಿದ ಕರ್ದಮೇಶ ಸ್ಥಾನವನ್ನು ನೋಡಿ 2ನೇ ಸ್ಥಾನವಾದ ಭೀಮಚಂಡಿ ದೇವಿಯ ದರ್ಶನ ತಕ್ಕೊಂಡರು. ಅಲ್ಲಿ ಗಂಧರ್ವ ಸೇನಲಿಂಗ, ಪಶ್ಚಿಮೇಶಾದಿ ಲಿಂಗಗಳನ್ನು ಕಂಡರು. 3ನೇ ದಿನ ಅಯೋಧ್ಯಾಪತಿಯಾದ ರಾಮ ಷಡಾಯತನವನ್ನು ನೋಡಿ 4ನೇ ಕ್ಷೇತ್ರದಲ್ಲಿ ಪಾಂಡವರ ಮೂರ್ತಿಗಳನ್ನೂ ಕಾಣುತ್ತಾ ಮುಂದಕ್ಕೆ ನಡೆದರು. ಆ ಬಳಿಕ ಪಂಚಮ ಕ್ಷೇತ್ರಕ್ಕೆ ಬಂದು ಕಪಿಲಧಾರಾ ತೀರ್ಥದಲ್ಲಿ ಸ್ನಾನ ಮಾಡಿ ಸಿದ್ಧಕರಿ ಇತ್ಯಾದಿ ಲಿಂಗಗಳನ್ನು ನೋಡಿ ಸ್ವರ್ಗ ಫಲದಾಯಿನಿಯನ್ನು ಕಂಡರು. ಶಿವರಾಮಲಿಂಗ ದರ್ಶನ ಮಾಡಿಕೊಂಡು ಮುಂದೆ ನಿರ್ವಾಶ್ಯ, ಸರ್ವಸುಂದರಿ, ಬುದ್ಧಿ, ಸ್ವಧಾ, ಸ್ವಾಹ, ಮಹಾನಿದ್ರಾ ಇತ್ಯಾದಿ ಶಕ್ತಿಗಣಗಳನ್ನು ಸಿದ್ಧರು ಕಾಣುತ್ತಾ ನಡೆದರು. ಈ ಪ್ರಕಾರ ಪಂಚಕ್ರೋಶ ಯಾತ್ರೆಯನ್ನು ಮುಗಿಸಿಕೊಂಡು
ಅವಧೂತರು ಒಂದು ಸ್ಥಾನದಲ್ಲಿ ಬಂದು ಸ್ವಸ್ಥ ಕೂತಿರಲು ಒಬ್ಬ ಪುರುಷನು ಸತ್ತು ತಕ್ಕೊಂಡು ಹೋಗುತ್ತಿದ್ದನು. ಅವನು ಮಹಾತ್ಮರನ್ನು ನೋಡಿ ಒಂದು ಬೊಗಸೆ ತುಂಬ ಹಿಟ್ಟನ್ನು ಸಿದ್ಧರ ಕೈಯೊಳಗೆ ಹಾಕಿದನು. ಆ ಯತಿವರ್ಯರು ಅದನ್ನು ತಿನ್ನುವಷ್ಟರಲ್ಲಿ ದೈವಯೋಗದಿಂದ ಮತ್ತೊಬ್ಬನು ಮೊಸರು ತಕ್ಕೊಂಡು ಅಲ್ಲಿಗೆ ಬಂದನು. ಅವನೂ ಸಿದ್ಧರಿಗೆ ಮೊಸರು ಕೊಡಲು ಉಪ್ಪು ಕೂಡಿಸಿದ ಆ ಮೊಸರನ್ನೂ ಸತ್ತು ಹಿಟ್ಟನ್ನೂ ಕಲಿಸಿ ಸಿದ್ಧರಾಜರು ಭಕ್ಷಿಸುವಂಥವರಾದರು. ಆಮೇಲೆ ಸಿದ್ಧರು ಪ್ರಯಾಗ ಕ್ಷೇತ್ರಕ್ಕೆ ಹೋಗುವಾಗ ಅವರು ಅಂದುಕೊಳ್ಳುತ್ತಾರೆ, ಯಾವಾತನಿಗೆ ಕ್ಷೇತ್ರ ಸಂಚಾರ ಮಾಡುವ ಶಕ್ತಿ ಸರ್ವಥಾ ಇರುವುದಿಲ್ಲವೋ ಆತನು ಸರ್ವ ಕ್ಷೇತ್ರಗಳ ನಾಮಗಳನ್ನು ಪ್ರೇಮದಿಂದ ಉಚ್ಚರಿಸಬೇಕು. ಅವೆಲ್ಲ ಪರಮಾತ್ಮ ವಾಚಕವಿರುವುದರಿಂದ ಆ ನಾಮಗಳು ಉಚ್ಚರಿಸುವವರು ಪರಮಾತ್ಮ ರೂಪರೇ ಆಗುವರು. ಆಮೇಲೆ ಸಿದ್ಧರು ಪ್ರಯಾಗ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಜನರು ಸ್ನಾನ ಮಾಡುತ್ತಿರುವರು. ಕೆಲವರು ರಾಮೇಶ್ವರದಿಂದ ಲಿಂಗಗಳನ್ನು ತಂದು ನದಿಯೊಳಗೆ ಮುಳುಗಿಸುವರು ಮತ್ತು ಕೆಲವರು ಕವಡಿ ತುಂಬಿಕೊಂಡು ಹೋಗುತ್ತಿರುವರು. ಇದೆಲ್ಲವನ್ನೂ ಸಿದ್ಧರು ನೋಡಿ, ಈ ಎಲ್ಲಾ ಕರ್ಮಗಳಿಂದ ಈಶ್ವರನು ಪ್ರೀತನಾಗುವನು. ಆತನ ಪ್ರಸಾದದಿಂದ ಪಕ್ವಕಾಶಯರಾಗಿ ಜ್ಞಾನಕ್ಕೆ ಅಧಿಕಾರಿಗಳಾಗುವರು. ಆ ಬಳಿಕ ಸಿದ್ಧರು ಕಿಲ್ಲೆಯೊಳಗೆ ಹೋಗಿ ಸಂಗಮನಾಥನ ದರ್ಶನ ತಕ್ಕೊಂಡು ಅಕ್ಷಯವಟದ ಮೂಲವನ್ನು ಕಂಡು ಮೊಗಲಸರಾಯಿಗೆ ಹೋದರು. ಗ್ರಾಮವನ್ನು ಪ್ರವೇಶಿಸುತ್ತಿರುವಾಗ ಮೇಘಗಳು ಆಕಾಶದಲ್ಲಿ ಒಟ್ಟುಗೂಡಿ ಕೂಡಲೇ ಧಾರಾಕಾರ ಮಳೆ ಸುರಿಯ ಹತ್ತಿತ್ತು. ಆಗ ಮಹಾತ್ಮರು ಒಬ್ಬ ಸಾವಕಾರನ ಮನೆಗೆ ಹೋಗಿ ಕ್ಷಣ ಹೊತ್ತು ಕೂತಿರುವಾಗೆ ಪಹರೆಕಾರನು ಬಂದು, ನೀನು ಇಲ್ಲಿ ಯಾಕೆ ಕೂತಿದ್ದಿ ಎಂದು ಕೇಳಿದನು. ಅದಕ್ಕೆ ಮಹಾತ್ಮರು, ಇದು ಮುಸಾಫಿರಖಾನೆ ಎಂದು ತಿಳಿದಿದ್ದೇನೆ ಎಂದು ಉತ್ತರ ಕೊಟ್ಟಿದ್ದು ಕೇಳಿ ಆ ಸಿಪಾಯಿಯು, ಎಲೋ ನೀನು ಮೂಢನಿದ್ದಿ, ಇದರೊಳಗೆ ಸಾವುಕಾರನು ವಾಸ ಮಾಡುತ್ತಾನೆ ಎಂದು ನುಡಿದನು. ಇವರಿಬ್ಬರ ಭಾಷಣವನ್ನು ಕೇಳಿ ಸಾವಕಾರನು ಮನೆಯೊಳಗಿಂದ ಹೊರಗೆ ಬಂದು ಸಿದ್ಧರನ್ನು ಕುರಿತು, ಸ್ವಾಮಿ, ಇದು ಮುಸಾಫಿರಖಾನೆ ಎಂದು ಯಾಕೆನ್ನುವಿರಿ ಎಂದು ಕೇಳಲು ಅವಧೂತರು, ನೀನು ಹುಟ್ಟುವ ಮೊದಲು ಈ ಮನೆಯೊಳಗೆ ಯಾರಿದ್ದರು ಎಂದು ಕೇಳಲು, ನಮ್ಮ ತಂದೆ ಎಂದು ಉತ್ತರ ಕೊಡಲು, ಅವನಿಗೂ ಮುಂಚೆ ಯಾರಿದ್ದರು ಎಂದು ಸಿದ್ಧರು ಕೇಳಿದರು. ನನ್ನ ಅಜ್ಜ ಎಂದು ಸಾವುಕಾರನು ಉತ್ತರ ಕೊಡಲು, ಸಿದ್ಧಾವಧೂತರು, ಈ ಮಂದಿರದಲ್ಲಿ ಒಬ್ಬರ ಹಿಂದೆ ಒಬ್ಬರಾಗಿ ಅನೇಕ ಮಂದಿ ವಾಸ ಮಾಡಿದರು. ಪ್ರತಿಯೊಬ್ಬನ ಜೀವಿತ ಕಾಲವೆಂಬುದು ಒಂದೊಂದು ದಿನವೆಂದು ಭಾಸಿಸಿದರೆ ಪ್ರತಿಯೊಬ್ಬರೂ ಈ ಗ್ರಹದಲ್ಲಿ ಒಂದೊಂದು ದಿನ ಇದ್ದು ಹೋದರು. ಅಂದಮೇಲೆ ಇದು ಮುಸಾಫಿರಖಾನೆಯಲ್ಲದೆ ಮತ್ತೇನು ಎಂದು ನುಡಿದಿದ್ದನ್ನು ಕೇಳಿ ಸಾವುಕಾರನು ಮನಸ್ಸಿನಲ್ಲಿ ಚಕಿತನಾಗಿ ತನ್ನಲ್ಲಿ ಅಂದುಕೊಳ್ಳುತ್ತಾರೆ, ಈತನು ಸತ್ಯವಾಗಿ ಮಹಾತ್ಮನಿದ್ದಾನೆ, ಈತನಿಂದ ನಾನು ಕೃತಕೃತ್ಯನಾಗುವೆನು. ಹೀಗೆ ಯೋಚಿಸಿ ಸಾವಕಾರನು ಬಹು ಅನುತಾಪಯುಕ್ತನಾಗಿ ಸಿದ್ಧರ ಚರಣಕ್ಕೆ ಬಿದ್ದನು. ಆಮೇಲೆ ಅತ್ಯಂತ ನಮ್ರಭಾವದಿಂದ ಮಹಾತ್ಮರನ್ನು ಹಸ್ತಗ್ರಹಣ ಮಾಡಿ ತನ್ನ ಮಂದಿರದೊಳಗೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಉತ್ತಮವಾದ ಪೀಠದ ಮೇಲೆ ಕೂಡಿಸಿದನು. ಷೋಡಶೋಪಚಾರದಿಂದ ಮಹಾತ್ಮರನ್ನು ಪೂಜಿಸಿ ಸರ್ವ ಕುಟುಂಬ ಸಮೇತವಾಗಿ ಅವರಿಗೆ ನಮಸ್ಕರಿಸಿದರು. ಆ ಸಾವಕಾರನ ತಾಯಿಗೆ 3 ತಿಂಗಳುಗಳಿಂದ ಕುಕ್ಷಿ ಶೂಲ ವ್ಯಥೆ ಇರುತ್ತಿದ್ದು, ಸಾವಕಾರನು ಆಕೆಯ ವ್ಯಥೆಯನ್ನು ಪರಿಹರಿಸಬೇಕೆಂದು ಸದ್ಗುರುಗಳಿಗೆ ಪ್ರಾರ್ಥಿಸಲು, ಸದ್ಗುರುಗಳು ಅತಿ ಬೇನೆಯಿಂದ ನರಳುತ್ತಿರುವ ಆಕೆಯನ್ನು ನೋಡಿ, ಇದು ಪೂರ್ವಜನ್ಮದ ಕಠಿಣವಾದ ಕರ್ಮದ ಫಲವಿರುವುದು. ಶಿವಧ್ಯಾನ ಮಾನಸ ಪೂಜನಗಳಿಂದ ಆ ಕರ್ಮ ನಷ್ಟವಾಗುವುದು, ಅಥವಾ ಮಹಾತ್ಮರ ಪಾದತೀರ್ಥ ಸೇವಿಸಿದ್ದಾದರೆ ಆ ಕರ್ಮಕ್ಕೆ ಪ್ರಾಯಶ್ಚಿತವಾಗುವುದು ಮತ್ತು ಅದರಿಂದ ಈ ವ್ಯಾಧಿಯು ನಿಶ್ಚಯವಾಗಿ ಪರಿಹಾರವಾಗುತ್ತದೆ ಎಂದು ನುಡಿದರು. ಇದನ್ನು ಕೇಳಿ ಸಾವುಕಾರನು ಸಂತೋಷಪಟ್ಟು, ಸ್ವಾಮಿ, ಅಂಥ ಮಹಾತ್ಮರಾದ ತಾವೇ ಪ್ರಾಪ್ತರಾಗಿದ್ದೀರಿ. ನಿಮ್ಮ ಪಾದತೀರ್ಥವನ್ನೇ ತಾಯಿಯ ಮುಖದಲ್ಲಿ ಹಾಕಿದ್ದಾದರೆ ಆಕೆಗೆ ಕ್ಷೇಮವಾದೀತು. ಹೀಗಂದು ಅವಧೂತರ ಪಾದತೀರ್ಥವನ್ನು ಆ ವೃದ್ಧೆಯ ಮುಖದಲ್ಲಿ ಹಾಕಿದನು.
ಆ ಕೂಡಲೇ ಆಕೆಯ ವ್ಯಥೆ ಶಾಂತವಾಗಿ ಆಕೆಯು ಎದ್ದು ಕೂತಳು. ಸಿದ್ಧಾರೂಢರ ಸಮೀಪ ಹೋಗಿ ಅವರನ್ನು ಕುರಿತು, ಸ್ವಾಮಿ, ತಮ್ಮ ಪಾದಕಮಲಗಳ ಪ್ರಸಾದದಿಂದ ನಾನು ಕೃತಾರ್ಥಳಾದೆನು ಎಂದು ನುಡಿದು ಮಹಾತ್ಮರ ಪಾದಗಳಿಗೆ ಎರಗಿದಳು. ಆಮೇಲೆ ಸಿದ್ಧಾರೂಢರಿಗೆ ಒಂದು ಆಸನ ಕೊಟ್ಟು ಸಾವುಕಾರನು ಮೃಷ್ಟಾನ್ನ ಭೋಜನವನ್ನು ನೀಡಿದನು. ಸಿದ್ಧರು ಮಿತಾನ್ನ ಸೇವನ ಮಾಡಿ ಕೈ ತೊಳೆದುಕೊಂಡು ಎದ್ದರು. ಸಾವುಕಾರನು ರಾತ್ರಿ ಕಾಲದಲ್ಲಿ ಒಂದು ಮೃದುಶಯ್ಯ ರಚಿಸಿ ಅವಧೂತರನ್ನು ಅದರ ಮೇಲೆ ಮಲಗಿಸಿದನು. ಮಲಗಿದ್ದಾಗ ಸಿದ್ಧರು ಚಿಂತಿಸುತ್ತಾರೆ, ಯಾವುದೊಂದು ಉಪಾಧಿಯೂ ನನಗೆ ಬೇಡ, ಊಟಕ್ಕೆ ಬರೇ ಅನ್ನ, ಮಲಗಲಿಕ್ಕೆ ಕಲ್ಲು ಮುಳ್ಳಿನ ಭೂಮಿಯೇ ಹಾಸಿಗೆ, ಮತ್ತು ನನ್ನ ಪಾದದಿಂದ ಸಂಚರಣ, ಇದೇ ನನಗೆ ಪ್ರಿಯವಾಗುತ್ತದೆ. ಸುಖ ದುಃಖಗಳಲ್ಲಿ ಸಮಭಾವವು ಅದರಿಂದಲೇ ಹುಟ್ಟುತ್ತದೆ. ಆ ಭಾವದಿಂದ ದುಃಖವೆಲ್ಲ ಬಿಟ್ಟು ಹೋಗಿ ಸುಖ ಆವಿರ್ಭಾವವಾಗುತ್ತದೆ. ಉಷಾಕಾಲದಲ್ಲಿ ಸಿದ್ಧರು ಎದ್ದು ಯಾರೊಬ್ಬರಿಗೂ ಹೇಳದೆ ಹೊರಗೆ ಹೋಗಿ ಗಯಾ ಕ್ಷೇತ್ರದ ದಾರಿಯ ಒಂದು ಶಿವಾಲಯದಲ್ಲಿ ಹೋಗಿ ಕೂತುಕೊಂಡರು. ಶ್ರೀ ಸಿದ್ಧನಾಥರ ವಿಚಿತ್ರ ಕಥೆಗಳನ್ನೇ ಕೇಳುವುದರಿಂದ ಕರ್ಣಗಳು ಪವಿತ್ರವಾಗುತ್ತವೆ. ಇದರ ಪುಣ್ಯ ಪ್ರಭಾವ ಎಷ್ಟೆಂದರೆ, ಇದರ ಶ್ರವಣ ಮಾತ್ರದಿಂದ ಅಣುಮಾತ್ರವಾದರೂ ಪಾಪವು ಉಳಿಯಲಾರದು. ಇಂತೆಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳೆಲ್ಲ ಭಸ್ಮವಾಗುವಂತಹ ಈ 8ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢರ ಚರಣವಿಂದಗಳಲ್ಲಿ ಅರ್ಪಿಸಿರುವನು. ಇಲ್ಲಿಗೆ 8ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸಿದ್ಧಾರೂಢರ ಕಥಾಮೃತವು ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.